ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸಂಜೆ ಸಣ್ಣ ಪುಟ್ಟ ಹಸಿವಿಗೆ ಟೀ ಕಾಫಿ ಜೊತೆಗೆ ಅಥವಾ ಮಕ್ಕಳ ಸ್ನ್ಯಾಕ್ಸ್ಗೆ ಸೂಕ್ತವಾಗಿರ್ತಕ್ಕಂಥ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಬಾಯಲ್ಲಿಟ್ಟರೆ ಕರಗುವಂತಹ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ರುಚಿ ಮಾತ್ರ ಅದ್ಭುತ. ತಿಂತಾ ಇದ್ರೆ ಹಾಗೇನೆ ತಿನ್ನೋಣ ಅನ್ನುವಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1.5 ಕಪ್ ಆಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ ಅಂದರೆ ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಬಾಂಬೆ ರವೆ, ಆ ರವೆನ ಸೇರಿಸಿ ಆದಷ್ಟು ಇದನ್ನು ಪೂರ್ತಿ ನೈಸಾಗಿ ಸ್ವಲ್ಪ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಪೂರ್ತಿ ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ಲೈಟಾಗಿ ರವೆ ರವೆ ಥರ ಇದ್ದೇ ಇರುತ್ತೆ. ಈ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಿದ್ದಂಗೆ 1 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಅಜ್ವೈನ ಹಾಗೆ 2 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು 1 ನಿಮಿಷ ಈ 3 ಪದಾರ್ಥಗಳನ್ನು ಸ್ವಲ್ಪ ಫ್ರೈ ಮಾಡಿ ತೊಗೊಂಡ್ರೆ ಸಾಕು. ಹುರಿತಿರಬೇಕಾದ್ರೆ ಒಂದು ರೀತಿಯಾದಂಥ ಪರಿಮಳ ಬರ್ತಾ ಇರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡಿ. ನಂತರ ಖಾರಕ್ಕೆ ಅಂತ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸು ಅಥವಾ ಒಣಮೆಣಸಿನ್ಕಾಯಿನ ಸ್ವಲ್ಪ ಅರ್ಧಂಬರ್ಧ ಕುಟ್ಟಿ ಕೂಡ ಸೇರಿಸ್ಬೋದು. ಇಲ್ಲಾಂದರೆ ಅಚ್ಚ ಖಾರದ ಪುಡಿನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ 3 ಪದಾರ್ಥಗಳನ್ನು ನಾವು ಎಣ್ಣೆಯಲ್ಲಿ ಈ ಥರ ಸ್ವಲ್ಪ ಫ್ರೈ ಮಾಡಿ ಸೇರಿಸೋದ್ರಿಂದ ಮಾಡುವಂಥ ರೆಸಿಪಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತಿಂತಾ ಇರಬೇಕಾದ್ರಂತೂ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಈ ಹುರಿತಿರ್ಬೇಕಾದ್ರೇ ಒಂದು ರೀತಿಯಾದಂಥ ಪರಿಮಳ ಬರ್ತಾ ಇರುತ್ತೆ ನೋಡಿ. ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕರಿಬೇವೆಲೆನೂ ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ, ಕೊನೆಯದಾಗಿ ರವೆ ತೊಗೊಂಡಿರ್ತಕ್ಕಂಥ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ ರವೆಗೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀರು ಚೆನ್ನಾಗಿ ಖಳಖಳ ಅಂತ ಕುದಿ ಬರಬೇಕು. ನೋಡ್ತಾ ಇದ್ದಲ್ಲ, ಈ ಥರ ನೀರನ್ನು ಕುದಿಸಿ ತಗೊಳ್ಬೇಕು. 1 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿ ನೀರಿನ ಬಿಸಿ ಕಡಿಮೆ ಆಗೋವರೆಗೂ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಹಾಗಂತ ನಾವು ಪೂರ್ತಿ ತಣ್ಣಗಾದ್ಮೇಲೆ ರವೆನ ಸೇರ್ಸಕ್ಕೆ ಹೋಗಬಾರ್ದು. ಇನ್ನೂ ಸ್ವಲ್ಪ ನೀರು ಬಿಸಿಯಾಗಿದೆ ಲೈಟಾಗಿ ಅನ್ನುವಾಗ ರವೆನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಇವಾಗ ನೀರು ಲೈಟಾಗಿ ಬಿಸಿಯಾಗಿದೆ, ಮುಂಚೆನೇ ಪೌಡ್ರ್ ಮಾಡಿಟ್ಟಿರ್ತಕ್ಕಂಥ ರವೆನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿದ್ರೆ ಇದು ತೆಳುವಾಗಿದೆ ಅಂತ ಅನಿಸ್ಬೋದು, ಆದರೆ ನಾವಿಲ್ಲಿ ಇನ್ನೂ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡೋದಿದೆ. ಫಸ್ಟಿಗೆ ಇವಾಗ 1/2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿ ಕಲಸಿದ್ರೆ ಸಾಕು. ತೀರಾ ಗಟ್ಟಿಯಾಗೋ ಬೇಡ, ತೀರಾ ಸಾಫ್ಟಾಗೂ ಕೂಡ ಬೇಡ. ಈ ಪೂರಿಗೆಲ್ಲ ನಾವು ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವಲ್ವ ಆ ರೀತಿ ಕಲಸಿದ್ರೆ ಸಾಕು. ಟೋಟಲ್ ಆಗಿ ನಾನಿಲ್ಲಿ ಬಳಸಿರ್ತಕ್ಕಂಥ ಗೋಧಿ ಹಿಟ್ಟು 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸಿರೋದು. 1.5 ಕಪ್ ರವೆಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನೋಡಿ ಇವಾಗ ಕಲಸಿದ್ದಾಗಿದೆ. ಇದನ್ನಿವಾಗ ಒಂದು 10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. ಇಲ್ಲಿ ರವೆ ಹಾಕಿರೋ ಕಾರಣಕ್ಕೆ ಒಂದು 10 ನಿಮಿಷ ನೆನೆಸೋದ್ರಿಂದ ರವೆನೂ ಕೂಡ ಚೆನ್ನಾಗಿ ನೆಂದು ಅರಳಿ ಹಿಟ್ಟು ಇನ್ನೊಂದು ಸ್ವಲ್ಪ ಲೈಟಾಗಿ ಮೀಡಿಯಮ್ ಆಗಿ ರೆಡಿ ಆಗುತ್ತೆ. ಇವಾಗ ನೋಡಿ ಒಂದು 10 ನಿಮಿಷ ನೆನೆಸಿದ್ದಾಗಿದೆ. ಮತ್ತೆ ಇದನ್ನು ಪುನಃ ಒಂದು ಸತಿ ನಾದ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಲೈಟಾಗಿ ನೀರನ್ನು ಚಿಮುಕಿಸಿ ಮತ್ತೆ ಒಂದು ಸತಿ ಇದನ್ನು ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ದಪ್ಪದಾಗಿರ್ತಕ್ಕಂಥ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೊಗೊಂಡಿರ್ತಕ್ಕಂಥ ಹಿಟ್ಟಿನ ಕ್ವಾಂಟಿಟಿಗೆ 2 ಉಳ್ಳೆ ರೆಡಿಯಾಗಿದೆ. ಇವಾಗ ಒಂದು ಉಳ್ಳೆನ ತಗೊಂಡು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಹಾಗೆ ಲಟ್ಟಿಸ್ತಾ ಹೋಗಬೇಕು. ಇಲ್ಲಿ ಎಣ್ಣೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಲೈಟಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಅಪ್ಲೈ ಮಾಡ್ತಾ ತೀಡ್ತಾ ಹೋಗಬೇಕು. ತೀರಾ ತೆಳುವಾಗಿ ಲಟ್ಟಿಸ್ಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ದಪ್ಪದಾಗಿ ಲಟ್ಟಿಸಿದ್ರೆ ಸಾಕು. ಇವಾಗ ನೋಡಿ ಈ ಥರ ಮೀಡಿಯಮ್ ದಪ್ಪದಾಗಿ ಈ ಥರ ಲಟ್ಟಿಸಿದ್ದೀನಿ, ಇಷ್ಟಿದ್ರೆ ಸಾಕು. ಇವಾಗ ಇಲ್ಲಿ ಕಟ್ ಮಾಡೋದಕ್ಕೆ ಈ ಥರ ಔಷಧಿಗಳ ಮೇಲೆ ಮುಚ್ಚಳ ಬರುತ್ತಲ್ವ, ಆ ಒಂದು ಮುಚ್ಚಳನ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡಿ ತೊಗೊಳ್ಬೋದು. ಈ ರೀತಿ ಮುಚ್ಚಳದಿಂದ ಮಧ್ಯದಲ್ಲಿ ಕಟ್ ಮಾಡ್ತಾ ಹೋಗೋದಷ್ಟೇ. ನೋಡ್ತಾ ಇದ್ದೀರಲ್ಲ ಯಾವ ಥರ ಅರ್ಧ ಚಂದ್ರಾಕೃತಿ ಈ ಗೋಡಂಬಿ ಆಕಾರದಲ್ಲಿ ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಬೋದು. ಪಟಾಪಟ್ ಅಂತ ಮಾಡ್ಕೊಳ್ಬೋದು. ಜಾಸ್ತಿ ಸಮಯ ತಗೊಳುತ್ತೆ ಅಂತೇನಿಲ್ಲ, ಅಂಟುಕೊಳ್ಳುತ್ತೆ ಅಂತೇನಿಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ಥರ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಒಂದು ಸತಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಟ್ರೆ ನಂತರ ಆರಾಮಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೋದು.
ನೋಡಿ ಎಲ್ಲನೂ ಕೂಡ ಇವಾಗ ಕಟ್ ಮಾಡಿದ್ದಾಗಿದೆ. ಇವಾಗ ಡೀಪ್ ಫ್ರೈ ಮಾಡೋದು. ಇಲ್ಲಿ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ, ಸ್ಟವ್ನ ಆನ್ ಮಾಡಿ. ಇಲ್ಲಿ ಎಣ್ಣೆನೂ ಕೂಡ ತೀರಾ ಬಿಸಿಯಾಗಿರಬಾರ್ದು, ಒಂದು ಮೀಡಿಯಮ್ ಹದಕ್ಕೆ ಬಿಸಿಯಾಗಿದ್ದರೆ ಸಾಕು. ಈ ರೀತಿ ಎಣ್ಣೆಗೆ ಹಾಕಿದ್ಮೇಲೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಬೇಡ. ಸ್ವಲ್ಪ ಅದು ಫ್ರೈ ಆಗ್ತಾ ಮೇಲ್ಗಡೆ ಬಂದಿದೆ ಅಂದಾಗ ಈ ಥರ ತಿರುವಾಡಿದ್ರೆ ಸಾಕು. ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ತಾ ಹದವಾಗಿ ಚೆನ್ನಾಗಿ ಸ್ವಲ್ಪ ಗರ್ಗರಿ ಆಗೋವರೆಗೂ, ಹಾಗೆ ಸ್ವಲ್ಪ ಕಲರು ಹೊಂಬಣ್ಣದ ಕಲರ್ ತಿರುಗೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ನ್ಯಾಕ್ಸು ರೆಡಿ ಆಗಿದೆ ಅಂತಲೇ ಅರ್ಥ. ಮತ್ತು ಇಲ್ಲಿ ಎಣ್ಣೆಯಿಂದ ತೆಗೆದ ತಕ್ಷಣಕ್ಕೆ ನಿಮಗೆ ಅನಿಸುತ್ತೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತಾ ಅಂತ. ಯಾವುದೇ ಕಾರಣಕ್ಕೂ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ತೀರಾ ಬಿಸಿಯಾಗಿರ್ತಕ್ಕಂಥ ಎಣ್ಣೆ ಅಥವಾ ಹೈ ಫ್ಲೇಮಲ್ಲಿಟ್ಟು ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಮೇಲ್ಗಡೆ ಬೇಗ ಬೆಂದೋದಾಗ ಅನಿಸುತ್ತೆ. ಬೇಗ ಬೆಂದಿದೆ ಅಂತ ನಾವು ಎಣ್ಣೆಯಿಂದ ಈಚೆ ತೆಗೆದ್ರೆ ಅದು ಇನ್ನೂ ಒಳಗಡೆ ಸ್ವಲ್ಪ ಹಸಿಯಾಗಿ ಅಥವಾ ಸಾಫ್ಟಾಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವಿಲ್ಲಿ ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ತಾ ಸ್ವಲ್ಪ ಹದವಾಗಿ ಗರ್ಗರಿ ಆಗೋವರೆಗೂ, ಈ ಥರ ಹೊಂಬಣ್ಣದ ಕಲರ್ ತಿರುಗೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಗರ್ಗರಿ ಆಗಿರ್ತಕ್ಕಂಥ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ಬಿಸಿ ಆರೋದ್ಮೇಲಂತೂ ತುಂಬಾ ಕ್ರಿಸ್ಪಿಯಾಗಿ ಪಳ್ಳಾಗಿರ್ತಕ್ಕಂಥ ಸ್ನ್ಯಾಕ್ಸು ತಯಾರಾಗುತ್ತೆ. ನೋಡಿ ಎಲ್ಲನೂ ಕೂಡ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸ್ ರೆಡಿಯಾಗಿದೆ. ಇಲ್ಲಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಯಾವ ಥರ ಗರ್ಗರಿ ಆಗಿ ಈ ಸ್ನ್ಯಾಕ್ಸ್ ರೆಡಿಯಾಗಿದೆ ಅಂತ. ಈ ಥರ ಮಾಡಿಕೊಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ತಿನ್ನಕ್ಕೆ ಕೊಟ್ಟಾಗ ಗೊತ್ತೇ ಆಗೋದಿಲ್ಲ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿರೋದು ಅಂತ. ಮಕ್ಕಳಿಗಷ್ಟೇ ಇಷ್ಟ ಆಗೋದಿಲ್ಲ, ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿರ್ತಕ್ಕಂಥ ಕೆಲವು ಸಾಮಾನ್ಯ ಪದಾರ್ಥಗಳನ್ನ ಬಳಸಿಕೊಂಡು ಕೇವಲ ಒಂದು ಅರ್ಧ ಗಂಟೆನಲ್ಲೇ ಈ ರೀತಿ ಸುಲಭದ ಸ್ನ್ಯಾಕ್ಸನ್ನು ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ತಿನ್ಬೋದು. ಯಾವುದೇ ಬೇಕ್ರಿ ತಿಂಡಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ ರುಚಿನಲ್ಲಿ. ಇಷ್ಟು ಸುಲಭದ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.